ನಮ್ಮ ಮ್ಯಾರಿಗೋಲ್ಡ್ ಹೋಟೆಲಿಗೆ ಬಾಯ್ ಬಾಯ್ ಹೇಳ್ತಿದ್ವಿ. ಪ್ರಾಪರ್ ಆಗಿ ಕಾಫಿ ಕುಡಿದು ತುಂಬಾ ದಿನಾನೇ ಆಗಿದೆ. ಸೊ ಇದೇ ಬೋಟಲ್ ನಾವು ಹೋಗ್ತಾ ಇರೋದು. ಈಗ ಒಳಗಡೆ ಹೋಗುವ. ಈ ನದಿ ಎಷ್ಟು ಆಳ ಇದೆ ಅಂದ್ರೆ 100 ಅಡಿ ಆಳ ಇದೆ ಅಂತೆ. ಇಲ್ಲಿಗೆ ಹೋಗೋಕೆನೆ 200 ರೂಪಾಯಿ ಚಾರ್ಜ್ ಮಾಡ್ತಾರೆ. ಯಾರನ್ನು ಕೂಡ ನಂಬಾರ್ದು ಅಂತ ಹೇಳವ್ರೆ. ನಾವು ಇಬ್ರು ಒಟ್ಟಿಗೆನೆ ಆ ನೀರೊಳಗೆ ಅರ್ಪಣೆ ಮಾಡ್ಬೇಕು ಅಂತ ಇವ್ರು ಹೇಳ್ತಿರೋದು. ಅವ್ರು ಹೊಟ್ಟೆ ಪಾಡಿಗೋಸ್ಕರ ಈ ತರ ಮಾಡ್ತಾರೆ. ನಾನು ಹೇಳ್ದಂಗೆ ಆ ತರದ್ದು ಮಾಡಿದ್ದು ನನಗೆ ಯಾಕೋ ಇಷ್ಟ ಆಗಿಲ್ಲ. ನಮ್ಮ ರೂಮಿಗೆ ಬಾಯ್ ಬಾಯ್ ಹೇಳುವ ಸಮಯ. ಈಗ ಹೊರಡ್ತಾ ಇದೀವಿ, ಬನ್ನಿ ಹೋಗುವ. ಎಸ್, ನಮ್ಮ ಮ್ಯಾರಿಗೋಲ್ಡ್ ಹೋಟೆಲಿಗೆ ಬಾಯ್ ಬಾಯ್ ಹೇಳ್ತಿದ್ವಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಸೊ ಮ್ಯಾರಿಗೋಲ್ಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಹೋಟೆಲ್ ಮ್ಯಾನೇಜ್ಮೆಂಟ್ ಇವರೇ ಮಾಡ್ತಿರೋದು. ಹೊರಡುವ. ಅವ್ರು ಹೇಳ್ತಿರೋದೇನೆಂದ್ರೆ ಈ ಮ್ಯಾರಿಗೋಲ್ಡಿಂದ ತಾಜ್ ಮಹಲ್ ಜಸ್ಟ್ 500 ಮೀಟರ್ ಅಷ್ಟೇ ಇರೋದು ಹೇಳ್ತಿರೋದು. ಈಗ ಇಲ್ಲೇ ಟೋಲ್ ಪ್ಲಾಜಾ ಹತ್ರ ಬಂದ್ವಿ. ಇಲ್ಲಿ ಏನಕ್ಕೆ ಬಂದ್ವಿ ಅಂದರೆ ನಾವು ಮೊನ್ನೆನೇ ನಾವು ಒಂದು ಬಸ್ ಬುಕ್ ಮಾಡಿದ್ವಿ, ಲಕ್ಷ್ಮೀ ಟ್ರಾವೆಲ್ಸರ್ ಅಂತ. ಸೊ ಇಲ್ಲಿಂದ ನೆಕ್ಸ್ಟ್ ಪ್ರಯಾಗ್ರಾಜ್ಗೆ ಬಸ್ ಬುಕ್ ಮಾಡಿದ್ವಿ. ಸೊ ಆ ಬಸ್ಸು 9 ಗಂಟೆ ಬರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿಗೆ ಬಂದಿರೋದು. ಇಲ್ಲಿ ವೆಯ್ಟ್ ಮಾಡಿಕೊಂಡು ನಮ್ಮ ಬಸ್ ಬಂದ ಮೇಲೆ ಅಲ್ಲಿಂದ ಹೊರಟು ಡೈರೆಕ್ಟ್ ಪ್ರಯಾಗ್ರಾಜ್. ಸೊ ಈಗ ಬಸ್ ಬಂತು ಆ್ಯಂಡ್ ಇದೇ ಬಸ್ಸಲ್ಲಿ ನಾವು ಓಡ್ತಾ ಇರೋದು. ಒಂದು 8 ಅವರ್ ಜರ್ನಿ. 4 ಗಂಟೆಗೆ ಹೊರಡೋದು ನಾವು. 4 ಗಂಟೆಗೆ ಅಲ್ಲಿಗೆ ತಲುಪ್ತೀವಿ ಇದೇ ಬಸ್ಸಲ್ಲಿ, ಸ್ಲೀಪಿಂಗ್ ಕೋಚರು. ನಾವಿಲ್ಲೇ ನಮ್ಮ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ವಿ. ಸೊ ನಮಗೆ ಒಬ್ಬರು ಫಾರಿನರ್ ಫ್ರೆಂಡ್ ಆಗಿದ್ದಾರೆ. ಸೊ ಇವರಿಬ್ಬರು ಫಾರಿನರ್. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ತುಂಬ ಡೀಟೇಲ್ಸ್ ಎಲ್ಲ ಹೇಳಿದ್ರು, ಲಂಡನ್ ಬಗ್ಗೆ ಎಲ್ಲ ಹೇಳಿದ್ರು. ತುಂಬ ಚೆನ್ನಾಗಿತ್ತು ಕೇಳಿ. ಬಸ್ ಮಾತ್ರ ಮಸ್ತಾಗೆ ಇದೆ. ಯಾರು ಬುಕ್ ಮಾಡಿರೋದು? ನಾನೇ ತುಂಬ ಚೆನ್ನಾಗಿ ಕೊಟ್ಟವ್ರೆ ಗುರು. ಆರಾಮಾಗಿ ನೆಮ್ಮದಿಯಾಗಿ ಮಲ್ಕೊಂಡು ಹೋಗ್ಬೇಡ. ಇಲ್ಲೇ ಮಲಗದ್ ನಾವು. ಎಸ್ ಗುರು, ನಮಸ್ಕಾರ. ಇವತ್ತಿನ ವ್ಲಾಗ್ಗೆ ನಿಮಗೆ ಸ್ವಾಗತ. ಸೇಮ್ ಆಸ್ ಇಟ್ ಈಸ್ ಇಂಟ್ರೋ ಹಿಂಗೆ. ಆ್ಯಂಡ್ ಇವತ್ತು ನಾವು ಪ್ರಯಾಗ್ರಾಜಿಗೆ ಬಂದಿರೋದು. ಬೆಳಗ್ಗೆ ಒಂದು 5 ಗಂಟೆನೇ ಬಂದ್ಬಿಟ್ವಿ. ಒಂದು 5-5:30ಗೆ ಬಸ್ ಇಲ್ಲಿ ಇಳಿಸಿದ್ರು. ಸೊ ಅಲ್ಲಿಂದ ಆಟೋ ಮಾಡಿಕೊಂಡು ಒಂದು ರೂಮ್ ಬುಕ್ ಮಾಡಿಕೊಂಡು ಬಂದ್ಬಿಟ್ವಿ. ನೋಡಿ ನಮ್ಮ ಶಿಷ್ಯ, ಹಾಯ್ ಬೋಲ್ರಿ. ಜೈ ಶ್ರೀರಾಮ್. ರೂಮಲ್ಲಿ ಫ್ರೆಶ್ ಅಪ್ ಆಗ್ಬಿಟ್ಟು ಈಗ ಜಸ್ಟ್ ಕೆಳಗಡೆ ಇಳಿದು ಒಂದು ನದಿ ಹತ್ರಕ್ಕೆ ಹೋಗ್ತಾ ಇದೀವಿ. ನೋಡಿ ಇದೇ ಆಟೋಲ್ಲಿ ನಾವು ಹೋಗ್ತಿರೋದು. ಸೇಮ್ ಆಸ್ ಇಟ್ ಈಸ್ ಬ್ಯಾಟ್ರಿ ರಿಕ್ಷಾ ಆಟೋ. ಈಗ ಹೋಗ್ತಾ ಇದೀವಿ, ಬನ್ನಿ ಹೋಗುವ. ಬಸ್ಸಲ್ಲಂತೂ ಹೆವಿ ನಿದ್ದೆ ಇತ್ತು. ನಿದ್ದೆ ಕಣ್ಣಲ್ಲೇ ಇದ್ದೆ ನಾನಂತೂ. ತಕ್ಕೊಳೋದು ಅವೆಲ್ಲ ಹಾಕಲ್ಲ ಬಿಡ. ಏನಕ್ಕೆ ಕೇಳ್ತೀಯ ಹಾಕಲ್ಲ. ಅವೆಲ್ಲ ಮಾಡಿದ್ದ. ತುಂಬಾ ನಿದ್ದೆ ಬಂತು. ಆಮೇಲೆ 5:30ಗೆ ಕೆಳಗಡೆ ಇಳಿದ್ಮೇಲೆ ರೂಮಿಗೆ ಬಂದು ಚೆಕ್ ಇನ್ ಆಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಈಗ ಪ್ರಾಪರ್ ಆಗಿ ಕಾಫಿ ಕುಡಿದು ತುಂಬಾ ದಿನಾನೇ ಆಗಿದೆ. ನೋಡೋಣ ಇಲ್ಲಾದ್ರೂ ಚೆನ್ನಾಗಿರೋ ಕಾಫಿ ಅಥವಾ ಟೀ ಸಿಗುತ್ತಾ ಅಂತ ನೋಡುವ. ಅದನ್ನ ಕುಡಿದು ತ್ರಿವೇಣಿ ಸಂಗಮ್ ಅಂತ ಇದೆ. ಅಲ್ಲಿ ಏನಂದ್ರೆ ಗಂಗಾ, ಯಮುನಾ, ಸರಸ್ವತಿ ಮೂರು ನೀರು ಕೂಡ ಒಂದೇ ಜಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಒಂದೇ ಜಾಗದಲ್ಲಿ ಇರುತ್ತೆ, ಮಿಕ್ಸ್ ಆಗಿರುತ್ತೆ. ಅಲ್ಲಿ ಹೋಗ್ಬಿಟ್ಟು ನಾವು ಸೆಂಟರ್ ಆಫ್ ದಿ ಪಾರ್ಟ್ ಅಲ್ಲಿ ಸ್ನಾನ ಮಾಡ್ಕೊಂಡು ಇದಾಗಿ ಸ್ವಲ್ಪ ತಲೆ ಇದ್ಬಿಟ್ಟು ಬಂದ್ಬಿಡೋದು. ಯಾಕೆ ಹೇಳ್ತೀರಾ, ಬೇಜಾನ್ ಟಯರ್ಡ್. ನಿನ್ನೆ ತಾಜ್ ಮಹಲ್ ರೆಡ್ ಫೋರ್ಟ್ ಸುತ್ತಾಡಿದ್ಕೆ ಬೇಜಾನ್ ಟಯರ್ಡ್ ಆಗ್ಬಿಟ್ಟಿದೆ. ಆ ಟಯರ್ಡಲ್ಲೇ ನೈಟು 10-10:30 ಬೇಗನೆ ಇದೆ ಬಂದ್ಬಿಡ್ತು. ಈಗ ಟೀ ಕುಡಿಯಕ್ಕೆ ಹೋಗೋಣ. ಟೀ ಬಂತು, ಅವನಿಗೊಂದು ಟೀ ನನ್ಗೊಂದು ಟೀ, ಇಬ್ರು ಕುಡಿತಾ ಇದೀವಿ. ಈಗ ಟೀ ಕುಡಿದಿದ್ದು ಮುಗೀತು. ಈಗ ಹೋಗ್ತಾ ಇದೀವಿ. ಅಂದ್ರೆ ಈ ಪ್ರಯಾಗ್ರಾಜ್ ಅಲ್ಲಿ ಒಂದು ಲೇಟ್ ಹನುಮಾನ್ ಜಿ ಅಂತ ಒಂದು ಟೆಂಪಲ್ ಇದೆ. ಫಸ್ಟ್ ಆ ಟೆಂಪಲ್ಗೆ ಹೋಗ್ಬೇಕಾ ಇಲ್ಲಾಂದ್ರೆ ಇದಕ್ಕೆ ಹೋಗ್ಬೇಕಾ ಹೇಳ್ತೀವಿ. ಮೇ ಬಿ ನನ್ನ ಪ್ರಕಾರ ಫಸ್ಟ್ ಈ ತ್ರಿವೇಣಿ ಸಂಗಮ್ ಹೋಗ್ಬಿಟ್ಟು ಆಮೇಲೆ ಲೇಟ್ ಹನುಮಾನ್ ಜಿಗೆ ಹೋಗೋದು. ಈಗ ಜಸ್ಟ್ ತ್ರಿವೇಣಿ ಸಂಗಮ್ ಅಲ್ಲಿ ಲ್ಯಾಂಡ್ ಆದ್ವಿ. ನಮ್ಮ ಆಟೋ ಬೈ ಲ್ಯಾಂಡ್ ಮಾಡಿಸಿದ್ರು. ನಮ್ಮ ರೂಮಿಂದ ಇಲ್ಲಿಗೆ ಒಂದು 5 ಕಿಲೋಮೀಟರ್ ಡಿಫ್ರೆನ್ಸ್ ಅಷ್ಟೇ. ಈಗ ಹೇಳ್ದಂಗೆ ಗಂಗಾ, ಯಮುನಾ, ಸರಸ್ವತಿ ಲೈಕ್ ವಾಟರ್ ಇರುತ್ತಲ್ಲ, ಸೊ ಮಧ್ಯಕ್ಕೆ ಹೋಗೋಕ್ಕಿಂತ ಮುಂಚೆ ಬೋಟ್ ಇರುತ್ತೆ. ಸೊ ಆ ಬೋಟ್ ಅವರಿಗೆ ಸ್ವಲ್ಪ ಪೇ ಮಾಡಬೇಕಾಗುತ್ತೆ. ಅವ್ರು ಎಷ್ಟು ಚಾರ್ಜ್ ಮಾಡ್ತಾರೆ ಅಂತೆಲ್ಲ ಹೇಳ್ತೀನಿ. ಸೊ ನೋಡಿ, ಈಗ ಇಲ್ಲಿಂದ ಬಂದಿದ ತಕ್ಷಣ ಹಿಂಗೆ ಕಾಣಿಸುತ್ತೆ ಡೌನ್, ಫುಲ್ಲು ಡೌನ್ ಇದೆ. ನಮ್ಮ ಆಟೋ ಬೈ ಅಂತೂ ತುಂಬ ಒಳ್ಳೆಯವನು. ಚೆನ್ನಾಗಿ ನೋಡ್ಕೊತಾನೆ, ಚೆನ್ನಾಗಿ ಮಾತಾಡಿಸ್ತಿದ್ದಾನೆ, ಎಲ್ಲ ಚೆನ್ನಾಗಿ ಟ್ರೀಟ್ ಮಾಡ್ತಾನೆ ಒಟ್ಟಲ್ಲಿ. ಇವಾಗ ಅವನೇ ಬೋಟ್ ಹತ್ರ ಕರ್ಕೊಂಡು ಹೋಗ್ತಿದ್ದಾನೆ. ಈಗ ಬೋಟ್ ಹತ್ರ ಹೋಗುವ. ಎಷ್ಟು ಚಾರ್ಜ್ ಮಾಡ್ತಾರೋ ಗೊತ್ತಿಲ್ಲ, 1000 ಮೇಲೆ ಅಂತವ್ರೆ. ಲೆಟ್ಸ್ ಸಿ ಏನಾಗುತ್ತೆ ಅಂತ.
ಸೊ ಇದೇ ಬೋಟಲ್ಲಿ ನಾವು ಹೋಗ್ತಾ ಇರೋದು. ಈಗ ಹೊರಗಡೆ ಹೋಗುವ. ಸೊ ಸ್ಲಿಪ್ಪರ್ನ ಇಲ್ಲೇ ಬಿಡ್ಬೇಕಂತೆ. ಸೊ ಸ್ಲಿಪ್ಪರ್ನ ಇಲ್ಲೇ ಬಿಟ್ಟು ಈಗ ಇಲ್ಲಿ ಕುತ್ಕೊಳಕ್ ಹೋಗ್ತಾ ಇದೀವಿ. ಆ್ಯಂಡ್ ಈ ಪೂರ್ತಿ ಬೋಟು ನಮ್ದೇ ಇವಾಗ. ಸೊ ಈ ಪೂರ್ತಿ ಬೋಟಲ್ಲೇ ನಾವು ಹೋಗ್ತಾ ಇರೋದು. ನೋಡಿ ನಮ್ಮ ಶಿಷ್ಯ ಬರ್ತಾನೆ. ಆವ ಬೈ ಯಾವ ಬೈಟ ಅಲ್ಲಾಡ್ತೈತಿ ಶಿಷ್ಯ, ಅಲ್ಲಾಡ್ತೈತಿ. ಸೊ ಈ ಬೋಟಿನ ಖರ್ಚು ಬಂದ್ಬಿಟ್ಟು ನಿಮಗೆ ಒಂದು ಬೋಟು ನೀವು ಪ್ರೈವೇಟ್ ಆಗಿ ನೀವಿಬ್ಬರೇ, ನೀವೀಗ ಇಬ್ರು ಬರ್ತಿರೋ 3 ಜನ ಬರ್ತಿರೋ ನಿಮಗೆ ಡಿಪೆಂಡು. ನೀವು ಎಷ್ಟು ಜನ ಬರ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗಿ ಪ್ರೈಸಸ್ ಹೇಳ್ತಾರೆ. ಸೊ ನಾವಿಬ್ರು ಇರೋದಕ್ಕೆ ಇಲ್ಲಿ ಫಸ್ಟ್ 1500 ರುಪೀಸ್ ಹೇಳಿದ್ರು. ಈಗ ಬಂದು ಏನೋ ಕನ್ವಿನ್ಸ್ ಮಾಡಿ 1200 ರೂಪಾಯಿಗೆ ಒಪ್ಸಿದ್ದೀವಿ. ಎಲ್ಲಿ ಅಂದರೆ ಇಲ್ಲಿಂದ ಈಗ ಈ ಎಡ್ಜಿಂದ ಸೊ ತುಂಬ ದೂರ ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾರಂತೆ. ಅಲ್ಲಿ ಹೋಗ್ಬಿಟ್ಟು ಸ್ನಾನ ಎಲ್ಲ ಮಾಡಬೇಕು ಅಂತ ನಮ್ಮ ಇವನು ಹೇಳಿರೋದು. ಸ್ನಾನ ಮಾಡಲೇಬೇಕು ಅಂದ್ಬಿಟ್ಟು ಲೈಫ್ ಜಾಕೆಟ್ ಕೂಡ ಕೊಟ್ಟಿರ್ತಾರೆ, ಇಲ್ಲೇ ಇರುತ್ತೆ. ನಾವೇ ತೊಗೊಂಡು ನಾವೇ ಹಾಕೊಬೋದು, ತೊಂದರೆ ಇಲ್ಲ. ಆ ಎಡ್ಜಿಂದ ಏನು ಮೂವ್ ಆದ್ವೋ ಸೊ ಅಲ್ಲಿಂದ ನೀರು ಅಲ್ಲಿವರೆಗೂ ಕೂಡ ಇದು ಯಮುನಾ ಮಾತಾ ಅಂತ ಹೇಳ್ತಾರಂತೆ. ಸೊ ಈ ನದಿ ಎಷ್ಟು ಆಳ ಇದೆ ಅಂದರೆ 100 ಅಡಿ ಅಂತೆ. 100 ಅಡಿ ಆಳ ಇದೆ ಅಂತೆ. ಸೊ ನಾವು ನೋಡಿ ಅಲ್ಲಿದೆ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿವರೆಗೂ ಹೋಗ್ಬೇಕು ನಾವು. ಅಲ್ಲಿವರೆಗೂ ಹೋಗ್ಬೇಕು. ಅಲ್ಲಿ ಹೋಗಿ ಎಲ್ಲಿ ನಿಲ್ಲಿಸ್ತಾರೋ ಏಕ್ ಸೆಕೆಂಡ್ ಅಲ್ಲಿ ಹೋಗಿ ನಿಲ್ಲಿಸ್ತಾರಲ್ಲ, ಸೊ ಅಲ್ಲಿ ಅದನ್ನ ತ್ರಿವೇಣಿ ಸಂಗಮ ಅಂತ ಕರೀತಾರಂತೆ. ಅದೇ ಹೇಳಿದ್ನಲ್ಲ, ಯಮುನಾ, ಗಂಗಾ, ಸರಸ್ವತಿ ಎಲ್ಲ ಒಂದೇ ನೀರು, 3 ನೀರು ಮೀಟ್ ಆಗುತ್ತಲ್ಲ. ಸೊ ಆ ನೀರು ಅಲ್ಲಿ ಓದಿ ಲ್ಯಾಂಡ್ ಆದಮೇಲೆ ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಇಲ್ಲಿಂದ ಅಲ್ಲಿವರೆಗೂ ಏನು ಕರ್ಕೊಂಡು ಹೋಗ್ತಿದ್ರು 2.5 ಕಿಲೋಮೀಟರ್ ಆಗುತ್ತಂತೆ. ಇದ್ದೀವಿ. ನಮ್ಮ ಇವರು ಅಣ್ಣ ಇಲ್ಲಿ ಏನೇನು ಸ್ಟೋರಿ ಇದೆಯೋ ಅದನ್ನೆಲ್ಲ ಹೇಳ್ತವ್ರೆ. ಸೊ ಇಲ್ಲಿ ರಾಮ, ಲಕ್ಷ್ಮಣ, ಹನುಮಂತ ಎಲ್ಲ ಇಲ್ಲಿಗೆ ಬಂದಿದ್ರಂತೆ. ಸೊ ಬಂದಿರೋ ರೀಸನ್ ಏನಂದರೆ, ಸೊ ಅವ್ರ ಅಪ್ಪ ದಶರಥ ಇದ್ರಲ್ಲ, ಸೊ ಅವರು ತೀರೋದ ಮೇಲೆ ಅವ್ರದ್ದು ಅಸ್ಥಿ ಇರುತ್ತಲ್ಲ, ಸೊ ಅಲ್ಲಿ ಈ ಅಸ್ಥಿನ ತಗೊಬಂದು ಇಲ್ಲಿ ಪೂಜೆ ಮಾಡೋದಂತೆ. ಆ ಮರ ಕೆಳಗೆ ಪೂಜೆ ಮಾಡಿರೋದವರು. ಸೊ ಪ್ರಯಾಗ್ರಾಜಲ್ಲಿ ಅವರು ಆ ಅಸ್ಥಿಯ ಮರದ ಕೆಳಗಡೆ ಇಟ್ಬಿಟ್ಟು ಪೂಜೆ ಮಾಡಿರೋದು. ಇಲ್ಲಿನ ಸ್ಟೋರಿ ಇದು. ಈಗ ಅವ್ರ ಅಣ್ಣ ಹೇಳಿದ್ರು, ಆ ಬೋಟಿಂದ ಆ ಕಡೆ ನಾವು ಅಲ್ಲಿ ಸ್ನಾನ ಮಾಡಬೇಕಾಗಿರೋದು, ಅದನ್ನೇ ತ್ರಿವೇಣಿ ಸಂಗಮ ಅಂತ ಹೇಳ್ತಾರಂತೆ. ಇಲ್ಲೆಲ್ಲ 100 ಅಡಿ ಆಳ ಇರೋದು, ಬಟ್ ಅಲ್ಲಿ ಜಸ್ಟ್ ಇಷ್ಟೇ ಅಂತ ಇರೋದು, ಇಲ್ಲಿವರೆಗೂ ನಮ್ಮ ಸೊಂಟ ಹತ್ರವರೆಗೂ ಬರುತ್ತಂತೆ. ಆಳ ಅಷ್ಟೇ ಅಂತ ಇರೋದಲ್ಲಿ. ಅಲ್ಲೋಗಿ ನಾವೀಗ ಸ್ನಾನ ಮಾಡಬೇಕು. ಏನೋ ಪೂಜೆ ಕೂಡ ಮಾಡಿ ಅಂತ ಹೇಳ್ತವ್ರೆ, ನೋಡುವ. ಇವರು ಅಣ್ಣ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈಗ ಮಾರ್ಚ್ ಟೈಮ್ ಅಲ್ವಾ, ಸಮ್ಮರ್ ಸೀಸನ್ ಅಲ್ವಾ, ಒಂದು 40 ರಿಂದ 50 ಪಕ್ಷಿಗಳು ಇರುತ್ತಂತೆ. ಅದೇ ನೀವೇನಾದ್ರೂ ಡಿಸೆಂಬರ್ ಟೈಮ್, ಕೋಲ್ಡ್ ಟೈಮ್ ಅಲ್ಲಿ ಏನಾದ್ರು ಬಂದ್ರೆ ಇಲ್ಲಿ ಪ್ರಯಾಗ್ರಾಜ್ ಅಲ್ಲಿ ಪಕ್ಷಿ ಒಂದು 8 ರಿಂದ 9 ಲಕ್ಷ ಪಕ್ಷಿಗಳು ಬರುತ್ತಂತೆ. ಆ ಟೈಮಲ್ಲಿ ಬಂದ್ರೆ ತುಂಬಾ ಪಕ್ಷಿ ನೋಡ್ಬೋದಂತೆ ಎಲ್ಲ ಹೇಳ್ತಾರೆ ನಮಗೆ. ಸೊ ಈಗ ಇಲ್ಲಿಗೆ ಬಂದ್ವಿ. ತುಂಬಾ ಬೋಟು ನಿಲ್ಸಿದ್ದಾರೆ ಇಲ್ಲೆಲ್ಲ. ಈಗ ಒಂದು ಕಡೆ ಇವರು ನೀಟಾಗಿ ಪಾರ್ಕ್ ಮೀನ್ಸ್ ನೀಟಾಗಿ ಸ್ಟ್ಯಾಂಡ್ ಮಾಡಿಸ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಜಂಪ್ ಮಾಡಬೇಕು. ನಮ್ಮ ಆಟೋ ಬಾಯ್ ಹೇಳ್ದ, ನೀವು ಆದಷ್ಟು 6 ಗಂಟೆ 6:30 7 ಗಂಟೆ ಒಳಗಡೆ ಹೋಗಿ ಆರಾಮಾಗಿ ಸ್ನಾನ ಮಾಡ್ಕೊಂಡೆಲ್ಲ ಬರ್ಬೋದು. ಅದ್ರ ಮೇಲೆ ಹೋದ್ರೆ ತುಂಬಾ ಬಿಸಿಲು ಇರುತ್ತೆ ಅಂತ ಹೇಳಿದ್ರು. ಬಂದಂಗೆ ಮಲ್ಕೊಂಡ್ಬಿಟ್ಟೇನೋ, ಒಂದು 7 ಗಂಟೆವರೆಗೂ ಮಲ್ಕೊಂಡ್ಬಿಟ್ಟ. 7:30 ಸ್ನಾನ ಮಾಡಿ 8 ಗಂಟೆಗೆ ಹೊರಟಿದ್ವಿ. ಸಖತ್ ಬಿಸಿಲು, ನೀವು ಅನ್ಕೊಂಡಿರಲ್ಲ ಎಷ್ಟು ಅಂತ. ಸಖತ್ತಾಗಿ ಬಿಸಿಲು, ತುಂಬಾ ಬಿಸಿಲು ಬರ್ತಿದೆ ಮಾತ್ರ. ಅಲ್ಲಿಂದ ಇಲ್ಲಿಗೆ ಬಂದ ಮೇಲೆ ಸೊ ಇಲ್ಲಿಗೆ ನೀವು ಹೋಗ್ಬೇಕಾಗುತ್ತೆ. ಇಲ್ಲಿಗೆ ಹೋಗೋಕೆ 200 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಅದಾದಮೇಲೆ ನಿಮಗೆ ಎಕ್ಸ್ಟ್ರಾ ಒಂದು 100 ರೂಪಾಯಿ ಕೊಡಬೇಕು. ಅಲ್ಲೇನೋ ಒಂದು ಪೂಜೆ ಮಾಡಿಸ್ಬೇಕಂತೆ, ಅದಕ್ಕೂ ಒಂದು 100 ರೂಪಾಯಿ ಕೊಡಬೇಕು. ಈಗ ಇದಕ್ಕೆ ಹೋಗ್ಬೇಕು ನಾವು. ಬನ್ನಿ ಹೋಗುವ. ಈ ಥರ ಎಲ್ಲ ಪ್ಲಾನ್ ಆಗಿರ್ತವೆ, ನಾವೇನು ಮಾಡೋಕ್ಕಾಗಲ್ಲ. ಪೀಪಲ್ ನಾರಿಯೋಲ್ಕು ಅಪ್ಪಣೆ ಮಾಡಬೇಕಾಗುತ್ತೆ ಅಂತ ಇವ್ರು ಹೇಳ್ತಿರೋದು. ಇನ್ನೊಂದೇನಂದರೆ, ಇವರೇ ಹೇಳಿದ್ರು, ಸೊ ನೀವಿಲ್ಲಿ ಯಾರನ್ನೂ ಕೂಡ ನಂಬಕ್ಕೆ ಹೋಗ್ಬೇಡಿ, ನೀವು ನಿಮ್ಮ ವಸ್ತುಗಳನ್ನ ನೀವೇ ಜೋಪಾನ ಕಾಪಾಡ್ಕೋಬೇಕು ಅಂತ ಹೇಳಿದ್ದಾರೆ. ಯಾರನ್ನೂ ಕೂಡ ನಂಬಾರ್ದು ಅಂತ ಹೇಳಿದ್ರೆ.
ಸೊ ನಾವು ಈಗ ಹೆಂಗಂದ್ರೆ ಫಸ್ಟ್ ಅವ್ನು ಸ್ನಾನ ಮಾಡ್ತಾನೆ ಅವನು, ನೆಕ್ಸ್ಟ್ ನಾನು ಸ್ನಾನ ಮಾಡ್ತೀನಿ. ಸೊ ಈ ಥರ ಅದ್ಲು ಬದಲು. ಸೊ ಇದನ್ನ ಶ್ರೀಫಲ್ ನಾರಿಯಲ್ ಅಂತ ಕರೀತಾರಂತೆ. ಸೊ ಇದನ್ನ ಏನಂದ್ರೆ ನಾವು ಇಬ್ರು ಒಟ್ಟಿಗೆನೆ ಆ ನೀರೊಳಗೆ ಅರ್ಪಣೆ ಮಾಡಬೇಕು ಅಂತ ಇವ್ರು ಹೇಳ್ತಿರೋದು. ಈಗ ಗಂಗಾ ಯಮುನಾ ಸರಸ್ವತಿ ನಾವೇ ಒಬ್ರೆ ಒಟ್ಟಿಗೆ ಅಂದ್ರೆ ಸಪ್ರೇಟ್ ಆಗಿ ತಗೊಳ್ಳಿ ಅಂತ ಹೇಳಿದ್ರು, ಬಟ್ ನಾವಿಬ್ರು ಒಂದೇ ತಗೊಂಡು ಸೊ ಇದನ್ನ ಅಲ್ಲಿಗೆ ಅರ್ಪಣೆ ಮಾಡ್ತಾ ಇದೀವಿ. ಅಂಡ್ ಈಗ ಮಾಡುವ ಬನ್ನಿ. ಸೊ ಇಲ್ಲಿಂದ ನಿಂತ್ಕೊಂಡು ಎರಡೂ ಕೈಲಿ ಇಲ್ಲಿ ಕೆಳಗಡೆ ಬಿಡ್ಬೇಕಂತೆ. ಪೂಜೆ ಮಾಡ್ಕೊಂಡು ಬಿಟ್ಬಿಡ. ಪೂಜೆ ಮಾಡ್ಕೊಂಡು ಬೇಡ. ಸೊ ಇದೇ ತ್ರಿವೇಣಿ ಸಂಗಮ. ಇದೇ ತ್ರಿವೇಣಿ ಸಂಗಮ್. ತ್ರಿವೇಣಿ ಸಂಗಮ್ 3 ನದಿ ಕೂಡ ಇಲ್ಲೇ ಕಾಣಿಸ್ಕೊಳ್ಳೋದು. ಸೊ ಇವೆಲ್ಲ ತ್ರಿವೇಣಿ ಸಂಗಮು. ಆ್ಯಂಡ್ ಇಲ್ಲಿಗೆ ನಾವು ಅರ್ಪಣೆ ಮಾಡ್ತಾ ಇದೀವಿ. ಒಂದೊಂದೇ ಬಿಡ್ಬೇಕಂತ ಹೇಳಿದ್ರ ಚೋಡ್ದು ಗಂಗಾ ಜಮುನಾ ಸರಸ್ವತಿ. ಇದನ್ನ ಇಲ್ಲಿ ಹಾಕೋಕ್ ಕೂಡ 30 ರೂಪಾಯಿ ಅಂತೆ. ಇನ್ನೊಂದು ಚೂರು ಯಾಮಾರ್ಬಿಟ್ಟಿದ್ರೆ 30 ರೂಪಾಯಿ ಇಸ್ಕೊಂಡ್ಬಿಡ್ತಿದ್ರು. ಈಗ ನಮ್ಮ ಶಿಷ್ಯ ರಿತಿಕ್ ಹೋಗ್ತಿದ್ದಾನೆ ನಮ್ಮ ಯಮುನಾ ಗಂಗಾ ಸರಸ್ವತಿ ನೀರಿಗೆ. ಆದಷ್ಟು ಇಲ್ಲಿಗೆ ಬಂದ ಮೇಲೆ ಹುಷಾರಾಗಿರ್ಬೇಕು ನೀವು. ಪ್ರಯಾಗ್ರಾಜಿಗೆ ಬಂದ ಮೇಲೆ ಯಾವ ಟೈಮಲ್ಲಿ ಯಾರು ಏನು ಎತ್ಕೊಂತಾರೋ ಏನು ಗೊತ್ತಾಗಲ್ಲ. ಆದಷ್ಟು ನೀವು ಎಚ್ಚರದಿಂದ ಇದ್ದರೆ ನಿಮಗೆ ಒಳ್ಳೆಯದು. ಅದಕ್ಕೆ ನಾವು ಫಸ್ಟು ಇವನು ಹೋಗ್ಲಿ, ನೆಕ್ಸ್ಟ್ ನಾನು ಹೋಗ್ತೀನಂತ ಈ ಥರ ಮಾತಾಡ್ಕೊಂಡು ಹೋಗ್ತಾ ಇರೋದು. ಈಗ ನಾನು ನಿಮಗೆ ಏನು ಕಾಯಿ ತೋರಿಸಿದ್ನೋ ಅದನ್ನೇ ನಮಗೆ 100 ರೂಪಾಯಿ ಇಸ್ಕೊಂಡ್ಬಿಟ್ಟು, ಈಗ ನಾವು 100 ರೂಪಾಯಿ ಕೊಟ್ಬಿಟ್ಟು 3 ಕಾಯಿ ಇಸ್ಕೊಂಡು ಅಲ್ಲಿ ಬಿಟ್ವಿ ನೋಡಿ. ಸೊ ಇವ್ರೇನು ಮಾಡ್ತಾರೆ ಅಂದರೆ ಅದನ್ನು ಕೊಟ್ಟು ಕೆಳಗಡೆ ಬಿಟ್ಟು ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಆದಮೇಲೆ ಅದೇ ಕಾಯಿನ ಕೆಳಗಡೆ ಹೋಗಿ ತಗೊಬಂದ್ಬಿಟ್ಟು ಮತ್ತೆ ವಾಪಸ್ ಅಲ್ಲೇ ಇಡ್ತಾರೆ. ಈ ಥರ ಇಲ್ಲಿ ಒಂದು ಇಸ್ಕೊಳ್ಳೋಕ್ಕೆ ಅವರು ಹೊಟ್ಟೆ ಪಾಡಿಗೋಸ್ಕರ ಈ ಥರ ಮಾಡ್ತಾರೆ. ಒಂದ್ಸಲಿ ಬಿಟ್ಟಿರೋದನ್ನ ಮತ್ತೆ ವಾಪಸ್ ತಗೊಬಂದ್ಬಿಟ್ಟು ಮತ್ತೆ ಅದನ್ನೇ ನಮ್ಮ ಕೈಲೇ ಹಾಕ್ಸ್ತಾರೆ. ನಮ್ಮ ಕೈಲಂತಲ್ಲ, ಎಲ್ಲರೂ ಅಷ್ಟೇ. ಇದು ಹೊಸ ಕಾಯಿ ಅಂತ ಅನ್ಕೋತೀರಾ, ಬಟ್ ಇಲ್ಲಿ ಬಂದು ಹೊಸ ಕಾಯಿ ಅಲ್ಲ. ನಾವು ಹಾಕಿರ್ತೀವಿ, ಅದನ್ನೇ ತಗೊಬಂದು ಇನ್ನೊಬ್ರು ಹಾಕ್ತಾರೆ. ಇಷ್ಟೇ. ಇನ್ನೊಬ್ರು ಹಾಕಿರೋದನ್ನ ನಾವು ತಗೊಬಂದ್ಬಿಟ್ಟು ನಾವು ಹಾಕಿದೀವಿ. ನಮ್ಮ ಬ್ಯಾಗ್ನೆಲ್ಲ ಬೋಟಲ್ಲಿ ಇಕ್ಕಿದ್ವಿ. ಆ್ಯಂಡ್ ಈಗ ನಾನು ಮತ್ತೆ ರಿತಿಕು ಇಬ್ರು ಕೂಡ ಜೊತೆಲೆ ಸ್ನಾನ ಮಾಡ್ಬೋದು. ಈಗ ಜಂಪ್ ಮಾಡುವ, ಬನ್ನಿ ಹೋಗುವ. ಹಾಕೋ ಆಮೇಲೆ ಮುಳುಗು. ಯಾಕೆ And once again, welcome to Prayagraj. ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೋಡು ರೈಲು. ಈಗ ಹೋಗ್ತೀನಿ ವಾಪಸ್ ಬೋಟ್ ಹತ್ರ. ಇಷ್ಟೇ ಇಲ್ಲಿ ಪ್ರಯಾಗರಾಜದ ಇಷ್ಟೇ. ಇದು ಮುಗಿದ ಮೇಲೆ ಲೇಟ್ ಹನುಮಾನ್ಜಿ, ಅದು ಕೂಡ ತುಂಬ ಇಂಪಾರ್ಟೆಂಟ್ ಅಂತೆ. ಆ್ಯಂಡ್ ನಾನು ಕೇಳಿದ್ದೆ, ವಿಡಿಯೋದ್ರು ಕೂಡ ಕೇಳಿದ್ದೆ. ಸೊ ಅಲ್ಲಿಗೂ ಹೋಗುವ. ಈಗ ಇಷ್ಟೇ, ಈ ಪ್ರಯಾಗರಾಜ್ ನೋಡ್ಕೊಂಬಿಡಿ. ಅಲ್ಲಿ ನೋಡಿ, ಅಲ್ಲೆಲ್ಲ ಬೋಟ್ ಇದೆ. ಸೊ ಅವೆಲ್ಲ ಸೇಮ್ ಹಿಂಗೆ, ಅವೆಲ್ಲನೂ ಕೂಡ ಹಿಂಗೆ ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಇಲ್ಲಿಂದ ಸ್ಟಾರ್ಟ್ ಆದರೆ ಅಲ್ಲಿವರೆಗೂ ಇರುತ್ತೆ, ಎಲ್ಲ ಇರುತ್ತೆ. ನೀವೇನೇ ಮಾಡಿ ಪ್ರಯಾಗರಾಜಿಗೆ ಬಂದಾಗ ಆದಷ್ಟು ಹುಷಾರಾಗಿರಿ. ನಿಮ್ಮ ವಸ್ತುಗೆ ನೀವೇ ಜವಾಬ್ದಾರರು. ಆ್ಯಂಡ್ ನಾನು ಹೇಳ್ದಂಗೆ ಆ ಥರದ್ದು ಮಾಡಿದ್ದು ನನಗೆ ಯಾಕೋ ಇಷ್ಟ ಆಗಿಲ್ಲ. ಕಾಯಿ ಕೊಡ್ತಾ ಇದ್ದಾರೆ, ಒಂದ್ಸಲಿ ಹಾಕಿದ್ಮೇಲೆ ವಾಪಸ್ ಅವ್ರು ತೊಗೊಬಾರ್ದು. ಅವ್ರು ಏನು ಮಾಡ್ತಾರೆ ಅಂದರೆ ಅದೇ ಕಾಯಿನ ಕೆಳಗಡೆ ಇಟ್ಬಿಟ್ಟು ಈಗ ಒಂದು ವುಡ್ ಪೀಸ್ ಇದೆ, ಅಲ್ಲಿ ಬೇಕಾದ್ರೆ ವುಡ್ ಪೀಸ್ ತೋರಿಸ್ತೀನಿ. ಆ ವುಡ್ ಪೀಸ್ ಇದೆ, ಆ ವುಡ್ ಪೀಸ್ ಒಳಗಡೆ ಕಾಯಿ ಬಿಟ್ಬಿಡ್ತಾರೆ. ಸೊ ದಟ್ ಆ ಕಾಯಿ ಅಲ್ಲೇ ಇರುತ್ತೆ, ವುಡ್ ಪೀಸಲ್ಲೇ ಇರುತ್ತೆ. ಅವಾಗ ಏನು ಮಾಡ್ತಾರೆ, ಒಂದು 2-3 ನಿಮಿಷ ಆದಮೇಲೆ ಅದೇ ಕಾಯಿನ ತೊಗೊಬಂದ್ಬಿಟ್ಟು ಚೀಲಲ್ಲಿ ತುಂಬಿಕೊಂಡು ಅಲ್ಲೇ ಹಾಕ್ತಾರೆ. ಸೊ ಅದನ್ನೇ ಇನ್ನೊಬ್ರು ಕೊಡ್ತಾರೆ. ಈ ಥರ ನಡೀತೆ. ಹೊಸ ಕಾಯಿ ಕೊಟ್ಟರೆ ಬೆಟರ್ ಅಂತ ಅನಿಸ್ತಿತ್ತು, ಪರವಾಗಿಲ್ಲ. ಇದೇ ವುಡ್ ಪೀಸು, ಇದು ಕೆಳಗಡೆ ಹಾಕ್ತಾರೆ ಅವರು. ಇದನ್ನ ಎಳೆಯೋಕ್ಕೆ ತುಂಬ ಕಷ್ಟಪಡ್ತಾರೆ ನೋಡಿ. ಎಲ್ಲ ಸಿಗಾಕೊಂಡ್ಬಿಟ್ಟೈತೆ. ಸೆಂಟ್ರಲ್ ಇದ್ದೀವಿ. ನಮ್ಮ ಇವರಂತೂ ಫುಲ್ಲು ಕಷ್ಟಪಡ್ತಾರೆ ಎಳೆಯೋಕ್ಕೆ. ನೋಡಿ ಅವ್ರ ಬಾಡಿ ಶೇಪ್ ನೋಡಿ,
ಇದನ್ನೆಲ್ಲ ಮಾಡಿನೇ ಅವ್ರಿಗೊಂದು ಜಿಮ್ ಬಾಡಿ ಶೇಪ್ ಬಂದ್ಬಿಟ್ಟಿದೆ. ಎಸ್, ಈಗ ಅದನ್ನೆಲ್ಲ ಮುಗಿಸ್ಕೊಂಡು ಹೊರಟ್ವಿ. ಈಗ ನಮ್ಮ ಬೋಟ್ ಅಣ್ಣ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ನದಿ, 2 ನದಿ ಕಾಣಿಸುತ್ತಂತೆ, ಅದನ್ನ ತೋರ್ಸಕ್ಕೆ ಅವರು ಕರ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ಹೋದ್ಮೇಲೆ ನಿಮ್ಗೂ ತೋರಿಸ್ತೀನಿ ನದಿ ಡಿಫ್ರೆನ್ಸ್ ಹೆಂಗಿದೆ ಅಂತ, ಕಾಣಿಸುತ್ತೆ ಅಂತ ಬೇರೆ ಹೇಳಿದ್ದಾರೆ. ಹೋಗುವ, ನೋಡುವ ಅದನ್ನ. ಇದು ಬಂದು ಬ್ರೌನ್ ಕಲರ್ ಅಂತೆ, ನಿಮ್ಗೆ ವಿಡಿಯೋದಲ್ಲಿ ಗೊತ್ತಾಗಲ್ಲ ಅನ್ಸ್ತಿದೆ. ಇದು ಬ್ರೌನ್ ಕಲರ್. ಸೊ ಇದು ಬಂದು ಗಂಗಾ ನೀರು, ಉತ್ತರ ದಿಶೆಯಿಂದ ಇದು ಬರುತ್ತಂತೆ. ಸೊ ಇದು ಬಂದು ಗಂಗಾ ನೀರು, ಪಶ್ಚಿಮಿಂದ ಬರೋದು ಈ ಸೈಡ್ ಅಂತೆ. ಸೊ ಇದು ಬಂದ್ಬಿಟ್ಟು ಯಮುನಾ ಅಂಡ್ ಇದು ಬಂದ್ಬಿಟ್ಟು ಗಂಗಾ ನದಿ. ಈಗ ದಡಕ್ಕೆ ಬಂದ್ವಿ, ಈಗ ಇಳಿಬೇಕು. ಇಲ್ಲಿಗೆ ನಮ್ಮ ಪ್ರಯಾಗ್ರಾಜ್ ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮ್ ವಿಡಿಯೋ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಬೇರೆ ಕಡೆಗೆ ಹೋಗೋಣ. ಇದೆಲ್ಲ ಮುಗೀತು. ಈಗ ಲೇಟ್ ಹನುಮಾನ್ಜಿ ಟೆಂಪಲ್ಗೆ ಹೋಗ್ಬೇಕು. ಬನ್ನಿ ಹೋಗುವ. ಈಗ ಲೇಟ್ ಹನುಮಾನ್ಜಿ ಟೆಂಪಲ್ ಹತ್ರ ಬಂದಿದ್ದೀವಿ. ಇದೇ ಟೆಂಪಲ್ಲು, ಏನು ದೂರ ಇಲ್ಲ. ತ್ರಿವೇಣಿ ಸಂಗಮಿಂದ ಇಲ್ಲಿಗೆ ಒಂದು 500 to 700 ಮೀಟರ್ ಅಷ್ಟೇ. ಆರಾಮಾಗಿ ನಡ್ಕೊಂಡು ಇಲ್ಲೇ ಬಂದ್ಬಿಡ್ಬೋದು. ಟೆಂಪಲ್ ಒಳಗಡೆ ಬರ್ತಿದ್ದಂಗೆ ನಾಮ ಜೈ ಶ್ರೀರಾಮ್ ನಾಮ ಹಾಕಿದ್ರು. ಸೊ ಈಗ ಒಳಗಡೆ ಹೋಗ್ತಾ ಇದೀವಿ. ಇದೊಂದು ಹನುಮಾನ್ ಟೆಂಪಲ್, ತುಂಬಾ ಪವರ್ಫುಲ್ ಅಂತ ಹೇಳ್ತಾರೆ ಈ ಕಡೆ ಎಲ್ಲ. ಇದು ಕೂಡ ಮೇಯ್ನೇ. ಇಲ್ಲಿಗೆ ಬಂದ ಮೇಲೆ ಇದು ನೋಡಲೇಬೇಕಾಗುತ್ತೆ. ಸೊ ಈಗ ಬಂದಿದ್ದೀವಿ ಒಳಗಡೆ. ಆ್ಯಂಡ್ ಇಲ್ಲಿ ಫೋಟೋ ವಿಡಿಯೋ ಅಲ್ಲ ಇದೆಯೋ ಇಲ್ಲ ಗೊತ್ತಿಲ್ಲ, ಇದ್ದರೆ ನಿಮಗೆ ತೋರಿಸ್ತೀನಿ. ಈಗ ದೇವ್ರನ್ನ ಹನುಮಾನ್ನ ನೋಡ್ಬಿಟ್ಟು ಆಚೆ ಬಂದ್ವಿ. ನಾನು ಕೇಳಿರೋ ಪ್ರಕಾರ ಅಥವಾ ನಾನು ವಿಡಿಯೋದಲ್ಲಿ ನೋಡಿರೋ ಪ್ರಕಾರ ಇದೇ ಮೊದಲನೇ ಹನುಮಾನ್ ಟೆಂಪಲ್ಲು. ಲೈಕ್ ಅಂದರೆ ಮಲಗಿಸಿ ದೇವಸ್ಥಾನ ಮಾಡಿರೋದು, ಲೇಟ್ ಹನುಮಾನ್ ಜಿ ಅದಕ್ಕೆ ಹೆಸರಿಟ್ಟಿರೋದು. ಬೇರೆ ಎಲ್ಲ ಕಡೆ ಲೈಕ್ ಸ್ಟ್ಯಾಂಡಿಂಗ್ ಇರುತ್ತೆ, ಇಲ್ಲಿ ಮಲಗಿಸಿ ಪೂಜೆ ಮಾಡ್ತಾರೆ. ಸೊ ಇದೇ ಮೊದಲನೇ ಹನುಮಾನ್ ಟೆಂಪಲ್ಲು ಈ ಥರ ಮಾಡಿರೋದು ಅಂತ ನಾನು ಕೇಳ್ಪಟ್ಟೆ ವಿಡಿಯೋದಲ್ಲಿ. ಹೊರಡುವ ಸಮಯ ಎಲ್ಲ ಮುಗೀತು. 2 ಟೆಂಪಲ್ಲು ನೋಡ್ಬೇಕಂತ ಇದ್ದಿದ್ದು ಪ್ರಯಾಗ್ರಾಜಲ್ಲಿ, 2 ಕೂಡ ಮುಗೀತು. ಈಗ ಹೊರಡ್ತಾ ಇದ್ದೀವಿ. ಎಸ್, ಬ್ಯಾಕ್ ಟು ರೂಮ್ಗೆ ಬಂದ್ವಿ. ಅಲ್ಲಿಂದ ಮುಗಿಸ್ಕೊಂಡು 11 ಗಂಟೆಗೆ ತಿಂಡಿ ಮಾಡಬೇಕಿತ್ತು. ಟೈಮ್ ಬಂದು 11 ಗಂಟೆ ಆಗಿತ್ತು. ಸೊ ಒಂದು ತಂದೂರಿ ರೊಟ್ಟಿ ಪಲಾವ್ ಎಲ್ಲ ತಿನ್ಕೊಂಡು ರೂಮಿಗೆ ಬಂದ್ವಿ. ಆ್ಯಂಡ್ ಅಷ್ಟೇ, ನಾನು ಈ ಪ್ರಯಾಗ್ರಾಜಲ್ಲಿ 2 ಪ್ಲೇಸು 2 ಟೆಂಪಲ್ ಪ್ಲ್ಯಾನ್ ಇತ್ತು. ಸೊ 2 ಟೆಂಪಲ್ಲು ನಿಮಗೆ ತೋರಿಸಾಗಿದೆ. ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಏನೇನು ಇನ್ಫಾರ್ಮೇಷನ್ ತಿಳ್ಕೊಬೇಕಿತ್ತು ತಿಳ್ಕೊಂಡಿದ್ದಾರೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಜೈ ಶ್ರೀರಾಮ್. ಬಾಯ್. Yes, I do the cooking, yes, I do the cleaning.